ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದು ನಾವು ಗುಂಪು ಮಾಡಲಾದ ದತ್ತಾಂಶದ ಸರಾಸರಿಯನ್ನು ಕಲಿಯಲಿದ್ದೇವೆ. ಈ ಅಧಿವೇಶನದಲ್ಲಿ ಗುಂಪಿನ ಡೇಟಾದ ಸರಾಸರಿಯನ್ನು ಹೇಗೆ ಕಂಡುಹಿಡಿಯುವುದು ಎಂದು ನಾವು ಕಲಿಯುತ್ತೇವೆ. ಪ್ರಕ್ರಿಯೆಯು ಸರಾಸರಿ ವರ್ಗವನ್ನು ಗುರುತಿಸುವುದು, ಸಂಚಿತ ಆವರ್ತನಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ವರ್ಗ ಮಧ್ಯಂತರಗಳಲ್ಲಿ ಮೌಲ್ಯಗಳ ವಿತರಣೆಯನ್ನು ಗಣನೆಗೆ ತೆಗೆದುಕೊಳ್ಳುವ ಸೂತ್ರವನ್ನು ಅನ್ವಯಿಸುತ್ತದೆ. ಕಲಿಕೆಯ ಫಲಿತಾಂಶಗಳು. ಈ ಪಾಠವನ್ನು ಪೂರ್ಣಗೊಳಿಸಿದ ನಂತರ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸರಾಸರಿ ಎಂದರೇನು? ಗುಂಪು ಮಾಡಲಾದ ದತ್ತಾಂಶದ ಸರಾಸರಿ. ನಿರಂತರ ತರಗತಿಗಳಿಗೆ ಡೇಟಾ ಪರಿವರ್ತನೆ. ಪ್ರಮುಖ ಪದಗಳು: ಸರಾಸರಿ, ಗುಂಪು ಮಾಡಲಾದ ದತ್ತಾಂಶ, ಸಂಚಿತ ಆವರ್ತನ, ವರ್ಗ ಇಂಟರ್ವಲ್, ಮಧ್ಯಮ ಮೌಲ್ಯ. ನಾವು 9ನೇ ತರಗತಿಯಲ್ಲಿ ಓದಿನ ಸರಾಸರಿ ಯಾವುದು ಎಂದು ನೆನಪಿಸಿಕೊಳ್ಳೋಣ. ಮಧ್ಯದ ಮೌಲ್ಯ ಡೇಟಾವನ್ನು ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ಜೋಡಿಸಿದಾಗ ಮಧ್ಯಮ ಮೌಲ್ಯವಾಗಿದೆ, ಅಥವಾ ಕ್ರಮದಲ್ಲಿ ಜೋಡಿಸಿದಾಗ ಇದು ಮಧ್ಯದ ಅವಲೋಕನಗಳ ಮೌಲ್ಯವಾಗಿದೆ. ಗುಂಪು ಮಾಡದ ಡೇಟಾದ ಸರಾಸರಿಯನ್ನು ಈ ಕೆಳಗಿನಂತೆ ಲೆಕ್ಕ ಹಾಕಲಾಗುತ್ತದೆ. ವೀಕ್ಷಣೆಗಳ ಸಂಖ್ಯೆ n ಬೆಸವಾಗಿದ್ದಾಗ ಸರಾಸರಿಯು n+1/2 ಪವರ್ th ನ ವೀಕ್ಷಣೆಯ ಮೌಲ್ಯವಾಗಿದೆ. ಅವಲೋಕನಗಳ ಸಂಖ್ಯೆ n ಸಮವಾಗಿರುವಾಗ ಸರಾಸರಿಯು n/2 ಪವರ್ th ಮತ್ತು n+1/2 ಪವರ್ th ವೀಕ್ಷಣೆಯ ಸರಾಸರಿಯಾಗಿರುತ್ತದೆ. ಒಂಬತ್ತನೇ ತರಗತಿಯವರೆಗೆ ನಾವು ಗುಂಪು ಮಾಡದ ಡೇಟಾಕ್ಕೆ ಸರಾಸರಿಯನ್ನು ಕಂಡುಹಿಡಿಯುವುದು ಹೇಗೆ ಎಂದು ಅಧ್ಯಯನ ಮಾಡಿದ್ದೇವೆ. ಈ ಅಧಿವೇಶನದಲ್ಲಿ ಗುಂಪು ಮಾಡಲಾದ ದತ್ತಾಂಶ ಸರಾಸರಿಯನ್ನು ಹೇಗೆ ಕಂಡುಹಿಡಿಯುವುದು ಎಂದು ನಾವು ಅಧ್ಯಯನ ಮಾಡುತ್ತೇವೆ. ಸಂಚಿತ ಆವರ್ತನಗಳನ್ನು ನೋಡುವ ಮೂಲಕ ಗುಂಪಿನ ದತ್ತಾಂಶದಲ್ಲಿ ನೀಡಲಾದ ವೀಕ್ಷಣೆಗೆ ಸರಾಸರಿಯನ್ನು ಕಂಡುಹಿಡಿಯುವುದು ಅಸಾಧ್ಯ. ನೀಡಿರುವ ಡೇಟಾದ ಮಧ್ಯಮ ಮೌಲ್ಯವು ಕೆಲವು ವರ್ಗ ಮಧ್ಯಂತರದಲ್ಲಿರುತ್ತದೆ. ಪರಿಣಾಮವಾಗಿ ಸಂಪೂರ್ಣ ವಿತರಣೆಯನ್ನು 2 ಭಾಗಗಳಾಗಿ ವಿಭಜಿಸುವ ವರ್ಗ ಮಧ್ಯಂತರದಲ್ಲಿ ಮೌಲ್ಯವನ್ನು ಕಂಡುಹಿಡಿಯಬೇಕು. ಈ ಸಂದರ್ಭದಲ್ಲಿ ನಾವು ಸರಾಸರಿ ವರ್ಗವನ್ನು ಕಂಡುಹಿಡಿಯಬೇಕು. ಗುಂಪು ಮಾಡಲಾದ ಡೇಟಾದ ಸರಾಸರಿ ವರ್ಗವನ್ನು ಕಂಡುಹಿಡಿಯುವ ಹಂತಗಳು: ಎಲ್ಲ ವರ್ಗಗಳ ಸಂಚಿತ ಆವರ್ತನಗಳನ್ನು ಮತ್ತು n/2 ನ ಮೌಲ್ಯವನ್ನು ಕಂಡುಹಿಡಿಯಿರಿ. ಈಗ ನಾವು ವರ್ಗವನ್ನು ಪತ್ತೆ ಮಾಡಬೇಕಾಗಿದೆ. ಅದರ ಸಂಚಿತ ಆವರ್ತನವು ಮತ್ತು ಹತ್ತಿರ n/2 ಗಿಂತ ಹೆಚ್ಚಾಗಿರುತ್ತದೆ. ಈ ವರ್ಗವನ್ನು ಮಧ್ಯಮ ವರ್ಗ ಎಂದು ಕರೆಯಲಾಗುತ್ತದೆ. ಕಂಡುಹಿಡಿದ ನಂತರ ಮಧ್ಯವರ್ತಿ ವರ್ಗವು ಗುಂಪಿನ ಡೇಟಾದ ಸರಾಸರಿ ಮೌಲ್ಯವನ್ನು ಕಂಡುಹಿಡಿಯಲು ಕೆಳಗಿನ ಸೂತ್ರವನ್ನು ಬಳಸುತ್ತದೆ. ಮಧ್ಯದ 1 + n/2 - CF/f(x)h. ಇಲ್ಲಿ L ಮಧ್ಯಮ ವರ್ಗದ ಕಡಿಮೆ ಮಿತಿ, n ವೀಕ್ಷಣೆಗಳ ಸಂಖ್ಯೆ, CF ಮಧ್ಯಮ ವರ್ಗದ ಹಿಂದಿನ ವರ್ಗದ ಸಂಚಿತ ಆವರ್ತನ, f ಮಧ್ಯಮ ವರ್ಗದ ಆವರ್ತನ, h ವರ್ಗ ಗಾತ್ರ. ವರ್ಗದ ಗಾತ್ರವು ಸಮನಾಗಿರುತ್ತದೆ ಎಂದು ಊಹಿಸಿ. ಗಮನಿಸಿ, ಗುಂಪು ಮಾಡಲಾದ ಡೇಟಾದಲ್ಲಿ ವರ್ಗ ಮಧ್ಯಂತರಗಳು ನಿರಂತರವಾಗಿರಬೇಕು. ವರ್ಗ ಮಧ್ಯಂತರಗಳು ನಿರಂತರವಾಗಿಲ್ಲದಿದ್ದರೆ ಸರಾಸರಿಯನ್ನು ಕಂಡುಹಿಡಿಯಲು ನಾವು ಆ ಡೇಟಾವನ್ನು ನಿರಂತರ ವರ್ಗಗಳಾಗಿ ಪರಿವರ್ತಿಸುವ ಅಗತ್ಯವಿದೆ. ಈಗ ನಾವು ಒಂದು ಉದಾಹರಣೆಯನ್ನು ನೋಡೋಣ. ಶಾಲೆಯ 10ನೇ ತರಗತಿಯ 51 ಬಾಲಕಿಯರ ಎತ್ತರ ಸೆಂಟಿಮೀಟರ್ನಲ್ಲಿ ಸಮೀಕ್ಷೆಯನ್ನು ನೀಡಲಾಯಿತು ಮತ್ತು ಈ ಕೆಳಗಿನ ಡೇಟಾವನ್ನು ಪಡೆಯಲಾಗಿದೆ.
ಸರಾಸರಿ ಎತ್ತರವನ್ನು ಹುಡುಕಿ. ಪರಿಹಾರ: ಡೇಟಾದ ಸರಾಸರಿಯನ್ನು ಲೆಕ್ಕಾಚಾರ ಮಾಡಲು ನಾವು ವರ್ಗ ಮಧ್ಯಂತರಗಳು ಮತ್ತು ಅವುಗಳ ಅನುಗುಣವಾದ ಆವರ್ತನಗಳನ್ನು ಕಂಡುಹಿಡಿಯಬೇಕು. ಯಾವುದೇ ವರ್ಗ ಮಧ್ಯಂತರಗಳಲ್ಲಿನ ಎಂದು ನಾವು ಗಮನಿಸಿದರೆ ನಾವು ಅವುಗಳನ್ನು ಪರಿವರ್ತಿಸಬೇಕಾಗಿದೆ. ಎರಡು ಸತತ ಮೇಲ್ವರ್ಗದ ಮಿತಿಗಳ ನಡುವಿನ ವ್ಯತ್ಯಾಸವು 5 ಎಂದು ನಾವು ಗಮನಿಸಬಹುದು. ಮತ್ತು ನಾವು ಸಂಚಿತ ಆವರ್ತನಗಳನ್ನು ಹೊಂದಿದ್ದೇವೆ, ಆದರೆ ಸೂತ್ರದಲ್ಲಿ ಪರ್ಯಾಯವಾಗಿ ನಮಗೆ ಪ್ರತ್ಯೇಕ ಆವರ್ತನಗಳ ಮೌಲ್ಯಗಳು ಬೇಕಾಗುತ್ತವೆ. ಈಗ ನಾವು ಕೆಳಗಿನಂತೆ ಅವುಗಳ ಆವರ್ತನಗಳೊಂದಿಗೆ ವರ್ಗ ಅಂಕಗಳನ್ನು ಪಡೆಯಬಹುದು. ನಾವು ಆವರ್ತನಗಳನ್ನು ಸೇರಿಸುವ ಮೂಲಕ ಸಂಚಿತ ಆವರ್ತನಗಳನ್ನು ಪಡೆಯುತ್ತೇವೆ. ಆದ್ದರಿಂದ ಅನುಗುಣವಾದ ಆವರ್ತನಗಳನ್ನು ಕಂಡುಹಿಡಿಯಲು ನಾವು ಆಯಾ ಮೌಲ್ಯಗಳನ್ನು ಕಳೆಯುತ್ತೇವೆ ಸಂಚಿತ ಆವರ್ತನದಿಂದ. ಸೇರಿಸುವ ಮೂಲಕ ನಾವು ಪಡೆಯುತ್ತೇವೆ ಒಟ್ಟು n = 51. ಆದ್ದರಿಂದ n/2 = 51/2 = 25.5. ಈಗ ಸಂಚಿತ ಆವರ್ತನ ಕಾಲಂನಲ್ಲಿರುವ ಕೋಷ್ಟಕವನ್ನು ಗಮನಿಸಿ. ಅಲ್ಲಿ ಮೌಲ್ಯ 25.5 ಇರುತ್ತದೆ, ಅಥವಾ ಹತ್ತಿರದ ಮೌಲ್ಯ ಅಥವಾ 25.5ರ ದೊಡ್ಡ ಮೌಲ್ಯವನ್ನು ಕಂಡುಹಿಡಿಯಿರಿ. ಅದು ನಮ್ಮ ಮಧ್ಯಮ ವರ್ಗವಾಗಿರುತ್ತದೆ. 25.5 ವರ್ಗ 145 - 150ಗೆ ಹತ್ತಿರದಲ್ಲಿದೆ. ಆದ್ದರಿಂದ 145 - 150 ಮಧ್ಯಮ ವರ್ಗವಾಗಿದೆ. ಗುಂಪು ಮಾಡಲಾದ ಡೇಟಾದ ಸರಾಸರಿಯು 1 + n/2 - CF/f XH ಎಂದು ನಮಗೆ ತಿಳಿದಿದೆ. ಸೂತ್ರದಲ್ಲಿ ಅಜ್ಞಾತ ನಿಯಮಗಳ ಮೌಲ್ಯಗಳನ್ನು ಮತ್ತು ಪರ್ಯಾಯವನ್ನು ಹುಡುಕಿ. ನಂತರ ನಾವು ನೀಡಲಾದ ಡೇಟಾಕ್ಕೆ ಅಗತ್ಯವಿರುವ ಸರಾಸರಿಯನ್ನು ಪಡೆಯುತ್ತೇವೆ. L = ಮಧ್ಯಮ ವರ್ಗದ ಕಡಿಮೆ ಮಿತಿ = 145. n = ವೀಕ್ಷಣೆಗಳ ಸಂಖ್ಯೆ = 51. CF = ಸರಾಸರಿ ವರ್ಗದ ಹಿಂದಿನ ವರ್ಗದ ಸಂಚಿತ ಆವರ್ತನ = 11. F = ಮಧ್ಯಮ ವರ್ಗದ ಆವರ್ತನ = 18. H = ವರ್ಗದ ಗಾತ್ರವನ್ನು ಸಮನಾಗಿರುತ್ತದೆ ಎಂದು ಊಹಿಸಿ = 5. ಈಗ ಕೊಟ್ಟಿರುವ ಸೂತ್ರದಲ್ಲಿ ಎಲ್ಲಾ ಮೌಲ್ಯಗಳನ್ನು ಬದಲಿಸಿ ನಂತರ ನಾವು ಪಡೆಯುತ್ತೇವೆ 145 + 51/2 - 11/18 × 5. (145 + 25.5 - 11/18 × 5) 145 + 14.5 / 18 × 5.
145 ಪ್ಲಸ್ 72.5 ಡಿವೈಡ್ ಬೈ 18 ಇಸ್ಕೊಲ್ ಟು 145 ಪ್ಲಸ್ 4.02 ಇಸ್ಕೊಲ್ ಟು 149.02. ಆದ್ದರಿಂದ ಹುಡುಗಿಯರ ಸರಾಸರಿ ಎತ್ತರ 149.02 ಸೆಂಟಿಮೀಟರ್. ಅಂದರೆ ಸುಮಾರು 50% ಹುಡುಗಿಯರ ಎತ್ತರವು ಈ ಎತ್ತರಕ್ಕಿಂತ ಕಡಿಮೆ, ಅಂದರೆ 149.02 ಸೆಂಟಿಮೀಟರ್ ಮತ್ತು 50% ಈ ಎತ್ತರಕ್ಕಿಂತ ಎತ್ತರವಾಗಿದೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಸಸ್ಯದ 40 ಎಲೆಗಳ ಉದ್ದವನ್ನು ಹತ್ತಿರದ ಮಿಲಿಮೀಟರ್ಗೆ ಸರಿಯಾಗಿ ಅಳೆಯಲಾಗುತ್ತದೆ ಮತ್ತು ಪಡೆದ ಡೇಟಾವನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ಪ್ರತಿನಿಧಿಸಲಾಗುತ್ತದೆ. ಎಲೆಗಳ ಮಧ್ಯದ ಉದ್ದವನ್ನು ಕಂಡುಹಿಡಿಯಿರಿ. ಪರಿಹಾರ: ನಾವು ಟೇಬಲ್ ಅನ್ನು ಗಮನಿಸಿದರೆ ಇಲ್ಲಿ ಡೇಟಾ ನಿರಂತರವಾಗಿರುವುದಿಲ್ಲ. ಆದ್ದರಿಂದ ಇದು ನಿರಂತರವಾಗಿರುವವರೆಗೆ ನಾವು ಇಲ್ಲಿ ಗುಂಪು ಮಾಡಲಾದ ಡೇಟಾಕ್ಕಾಗಿ ಸರಾಸರಿ ಸೂತ್ರವನ್ನು ಅನ್ವಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ಮೊದಲನೆಯದಾಗಿ ನಾವು ಡೇಟಾವನ್ನು ನಿರಂತರ ವರ್ಗ ಮಧ್ಯಂತರಗಳಾಗಿ ಪರಿವರ್ತಿಸುತ್ತೇವೆ. ಈಗ ನಾವು ಪ್ರತಿ ವರ್ಗಕ್ಕೆ ನಿಜವಾದ ಮಿತಿಗಳನ್ನು ಅಥವಾ ಗಡಿಗಳನ್ನು ನಿರ್ಮಿಸುತ್ತೇವೆ. ವರ್ಗ ಮಧ್ಯಂತರದ ಮೇಲಿನ ಮಿತಿಯ ಸರಾಸರಿ ಮತ್ತು ಮುಂದಿನ ತರಗತಿಯ ಮಧ್ಯಂತರದ ಕೆಳಗಿನ ಮಿತಿಯು ವರ್ಗದ ಮೇಲಿನ ಗಡಿಯಾಗುತ್ತದೆ. ಅಂದರೆ ಮೇಲ್ವರ್ಗದ ಮಿತಿ ಇಸ್ಕೊಲ್ ಟು 126 ಪ್ಲಸ್ 127 ಡಿವೈಡ್ ಬೈ 2 ಇಸ್ಕೊಲ್ ಟು 126.5. ಅದೇ ಮುಂದಿನ ತರಗತಿಯ ಮಧ್ಯಂತರ ಕೆಳಗಿನ ಗಡಿರೇಖೆಯಾಗುತ್ತದೆ, ಅಂದರೆ 126.5. ಅಂತೆಯೇ ಎಲ್ಲ ವರ್ಗ ಮಧ್ಯಂತರಗಳ ಗಡಿಗಳನ್ನು ಲೆಕ್ಕ ಹಾಕಲಾಗುತ್ತದೆ. ಈ ವರ್ಗ ಮಧ್ಯಂತರಗಳು ನಿರಂತರವಾಗಿರುತ್ತವೆ. ಈಗ ನಾವು ಸಂಚಿತ ಆವರ್ತನಗಳನ್ನು ಕಂಡುಕೊಳ್ಳುತ್ತೇವೆ. ಸೇರಿಸುವ ಮೂಲಕ ನಾವು ಪಡೆಯುತ್ತೇವೆ ಒಟ್ಟು n ಇಸ್ಕೊಲ್ ಟು 40. ಆದ್ದರಿಂದ n ಡಿವೈಡ್ ಬೈ 2 ಇಸ್ಕೊಲ್ ಟು 40 ಡಿವೈಡ್ ಬೈ 2 ಇಸ್ಕೊಲ್ ಟು 20. ಈಗ ಸಂಚಿತ ಆವರ್ತನ ಕಾಲಂನಲ್ಲಿರುವ ಕೋಷ್ಟಕವನ್ನು ಗಮನಿಸಿ. ಅಲ್ಲಿ ಮೌಲ್ಯ 20 ಇರುತ್ತದೆ ಅಥವಾ 20ರ ಹೆಚ್ಚಿನ ಮೌಲ್ಯವಿದೆ. ಅದು ನಮ್ಮ ಮಧ್ಯಮ ವರ್ಗವಾಗಿರುತ್ತದೆ. ಸಂಚಿತ ಆವರ್ತನದಲ್ಲಿ 20ಕ್ಕಿಂತ ಹೆಚ್ಚು 29 ಆಗಿದೆ. ಆದ್ದರಿಂದ 144.5 ಮೈನಸ್ 153.5 ಮಧ್ಯಮ ವರ್ಗವಾಗಿದೆ. ಗುಂಪು ಮಾಡಲಾದ ಡೇಟಾದ ಸರಾಸರಿ ಎಂದು ನಮಗೆ ತಿಳಿದಿದೆ. 1 ಪ್ಲಸ್ n ಡಿವೈಡ್ ಬೈ 2 ಮೈನಸ್ CF ಡಿವೈಡ್ ಬೈ FXH. ಸೂತ್ರದಲ್ಲಿ ಅಜ್ಞಾತ ನಿಯಮಗಳ ಮೌಲ್ಯಗಳನ್ನು ಮತ್ತು ಪರ್ಯಾಯವನ್ನು ಹುಡುಕಿ. ನಂತರ ನಾವು ನೀಡಲಾದ ಡೇಟಾಗೆ ಅಗತ್ಯವಿರುವ ಸರಾಸರಿಯನ್ನು ಪಡೆಯುತ್ತೇವೆ. L ಇಸ್ಕೊಲ್ ಟು ಮಧ್ಯಮ ವರ್ಗದ ಕಡಿಮೆ ಮಿತಿ ಇಸ್ಕೊಲ್ ಟು 144.5. n ಇಸ್ಕೊಲ್ ಟು ವೀಕ್ಷಣೆಗಳ ಸಂಖ್ಯೆ ಇಸ್ಕೊಲ್ ಟು 40. CF ಇಸ್ಕೊಲ್ ಟು ಸರಾಸರಿ ವರ್ಗದ ಹಿಂದಿನ ವರ್ಗದ ಸಂಚಿತ ಆವರ್ತನ ಇಸ್ಕೊಲ್ ಟು 17.
ಎಫ್ ಇಸ್ಕ್ವಲ್ ಟು ಮಧ್ಯಮ ವರ್ಗದ ಆವರ್ತನ ಇಸ್ಕ್ವಲ್ ಟು 12. ಎಚ್ ಇಸ್ಕ್ವಲ್ ಟು ವರ್ಗದ ಗಾತ್ರವನ್ನು ಸಮನಾಗಿರುತ್ತದೆ ಎಂದು ಊಹಿಸಿ ಇಸ್ಕ್ವಲ್ ಟು 9. ಈಗ ಸೂತ್ರದಲ್ಲಿನ ಮೌಲ್ಯಗಳನ್ನು ಬದಲಿಸಿ. 144.5 ಪ್ಲಸ್ 40/2 ಮೈನಸ್ 17 ಹೋಲ್ ಡಿವೈಡ್ ಬೈ 12 ಇಂಟು 9. ಮನ್ನೂರ 44.5 ಪ್ಲಸ್ 20 ಮೈನಸ್ 17 ಡಿವೈಡ್ ಬೈ 12 ಇಂಟು 9 ಇಸ್ಕ್ವಲ್ ಟು 144.5 ಪ್ಲಸ್ 3 ಡಿವೈಡ್ ಬೈ 12 ಇಂಟು 9 ಇಸ್ಕ್ವಲ್ ಟು 144.5 ಪ್ಲಸ್ 9 ಡಿವೈಡ್ ಬೈ 4 ಇಸ್ಕ್ವಲ್ ಟು 144.5 ಪ್ಲಸ್ 2.25 ಇಸ್ಕ್ವಲ್ ಟು 146.75. ಆದ್ದರಿಂದ ಎಲೆಗಳ ಸರಾಸರಿ ಉದ್ದ ಇಸ್ಕ್ವಲ್ ಟು 146.75 ಮಿಲಿಮೀಟರ್. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಕೆಳಗಿನ ಆವರ್ತನ ವಿತರಣೆಯು ಒಂದು ಪ್ರದೇಶದ 68 ಗ್ರಾಹಕರ ಮಾಸಿಕ ವಿದ್ಯುತ್ ಬಳಕೆಯನ್ನು ನೀಡುತ್ತದೆ. ಡೇಟಾದ ಸರಾಸರಿಯನ್ನು ಹುಡುಕಿ. ಪರಿಹಾರ. ನಾವು ಟೇಬಲ್ ಅನ್ನು ಗಮನಿಸಿದರೆ ಇಲ್ಲಿ ನೀಡಿರುವ ಡೇಟಾವು ನಿರಂತರವಾಗಿರುತ್ತದೆ. ಈಗ ನಾವು ಸಂಚಿತ ಆವರ್ತನವನ್ನು ಕಂಡುಕೊಳ್ಳುತ್ತೇವೆ. ಸೇರಿಸುವ ಮೂಲಕ ನಾವು ಪಡೆಯುತ್ತೇವೆ ಒಟ್ಟು n ಇಸ್ಕ್ವಲ್ ಟು 68. ಆದ್ದರಿಂದ n ಡಿವೈಡ್ ಬೈ 2 ಇಸ್ಕ್ವಲ್ ಟು 68 ಡಿವೈಡ್ ಬೈ 2 ಇಸ್ಕ್ವಲ್ ಟು 34. ಈಗ ಕೋಷ್ಟಕವನ್ನು ಗಮನಿಸಿ. ಸಂಚಿತ ಆವರ್ತನ ಕಾಲಂನಲ್ಲಿ ಮೌಲ್ಯ 34 ಎಲ್ಲಿದೆ ಅಥವಾ 34ರ ಹೆಚ್ಚಿನ ಮೌಲ್ಯವು ಎಲ್ಲಿದೆ, ಅದು ನಮ್ಮ ಮಧ್ಯಮ ವರ್ಗವಾಗಿರುತ್ತದೆ. ಸಂಚಿತ ಆವರ್ತನದಲ್ಲಿ 34ಕ್ಕಿಂತ ಹೆಚ್ಚು 42 ಆಗಿದೆ. ಆದ್ದರಿಂದ 125 ಮೈನಸ್ 145 ಮಧ್ಯಮ ವರ್ಗವಾಗಿದೆ. ಗುಂಪು ಮಾಡಲಾದ ಡೇಟಾದ ಸರಾಸರಿ ಎಂದು ನಮಗೆ ತಿಳಿದಿದೆ. 1 ಪ್ಲಸ್ ಇಂಟು n ಡಿವೈಡ್ ಬೈ 2 ಮೈನಸ್ CF ಡಿವೈಡ್ ಬೈ FXH. ಸೂತ್ರದಲ್ಲಿ ಅಜ್ಞಾತ ನಿಯಮಗಳ ಮೌಲ್ಯಗಳನ್ನು ಮತ್ತು ಪರ್ಯಾಯವನ್ನು ಹುಡುಕಿ ನಂತರ ನಾವು ನೀಡಲಾದ ಡೇಟಾಗೆ ಅಗತ್ಯವಿರುವ ಸರಾಸರಿಯನ್ನು ಪಡೆಯುತ್ತೇವೆ. L ಈಕ್ವಲ್ ಟು ಮಧ್ಯಮ ವರ್ಗದ ಕಡಿಮೆ ಮಿತಿ ಈಕ್ವಲ್ ಟು 125. n ಈಕ್ವಲ್ ಟು ವೀಕ್ಷಣೆಗಳ ಸಂಖ್ಯೆ ಈಕ್ವಲ್ ಟು 68. CF ಈಕ್ವಲ್ ಟು ಮಧ್ಯಮ ವರ್ಗದ ಹಿಂದಿನ ವರ್ಗದ ಸಂಚಿತ ಆವರ್ತನ ಈಕ್ವಲ್ ಟು 22. F ಈಕ್ವಲ್ ಟು ಮಧ್ಯಮ ವರ್ಗದ ಆವರ್ತನ ಈಕ್ವಲ್ ಟು 20. H ಈಕ್ವಲ್ ಟು ವರ್ಗದ ಗಾತ್ರವನ್ನು ಸಮನಾಗಿರುತ್ತದೆ ಎಂದು ಊಹಿಸಿ ಈಕ್ವಲ್ ಟು 20. ಈಗ ಸೂತ್ರದಲ್ಲಿನ ಮೌಲ್ಯಗಳನ್ನು ಬದಲಿಸಿ.
ಈಸ್ಕ್ವಲ್ ಟು 125 ಪ್ಲಸ್ 68 ಡಿವೈಡ್ ಬೈ 2 ಮೈನಸ್ 22 ಡಿವೈಡ್ ಬೈ 20 ಇಂಟು 20. ಈಸ್ಕ್ವಲ್ ಟು 125 ಪ್ಲಸ್ 34 ಮೈನಸ್ 22 ಡಿವೈಡ್ ಬೈ 20 ಇಂಟು 20. ಈಸ್ಕ್ವಲ್ ಟು 125 ಪ್ಲಸ್ 12 ಈಸ್ಕ್ವಲ್ ಟು 137. ವಿದ್ಯಾರ್ಥಿಗಳೇ, ನಾವು ಕಲಿತದ್ದನ್ನು ಸಂಕ್ಷಿಪ್ತವಾಗಿ ಹೇಳೋಣ. ಮಧ್ಯದ ಇದು ಕ್ರಮದಲ್ಲಿ ಜೋಡಿಸಿದಾಗ ಮಧ್ಯದ ಅವಲೋಕನಗಳ ಮೌಲ್ಯವಾಗಿದೆ. ಗುಂಪು ಮಾಡದ ಡೇಟಾದ ಸರಾಸರಿಯನ್ನು ಈ ಕೆಳಗಿನಂತೆ ಲೆಕ್ಕ ಹಾಕಲಾಗುತ್ತದೆ. ವೀಕ್ಷಣೆಗಳ ಸಂಖ್ಯೆ n ಬೆಸವಾಗಿದ್ದಾಗ ಸರಾಸರಿಯು n+1 ಡಿವೈಡ್ ಬೈ 2 ಪವರ್ th ನ ವೀಕ್ಷಣೆಯ ಮೌಲ್ಯವಾಗಿದೆ. ಅವಲೋಕನಗಳ ಸಂಖ್ಯೆ n ಸಮವಾಗಿರುವಾಗ ಸರಾಸರಿಯು n ಡಿವೈಡ್ ಬೈ 2 ಪವರ್ th ಮತ್ತು n ಡಿವೈಡ್ ಬೈ 2 ಪವರ್ th ಅನ್ನ ಸರಾಸರಿಯಾಗಿದೆ. ಗುಂಪು ಮಾಡಲಾದ ಡೇಟಾದ ಸರಾಸರಿಯನ್ನು ಕಂಡುಹಿಡಿಯಲು ವರ್ಗ ಮಧ್ಯಂತರಗಳು ನಿರಂತರವಾಗಿರಬೇಕು. ವರ್ಗ ಮಧ್ಯಂತರವು ನಿರಂತರವಾಗಿಲ್ಲದಿದ್ದರೆ ನಾವು ಆ ಡೇಟಾವನ್ನು ನಿರಂತರ ತರಗತಿಗಳಿಗೆ ಪರಿವರ್ತಿಸಬೇಕಾಗಿದೆ. ಗುಂಪಿನ ಡೇಟಾದ ಸರಾಸರಿ ಮೌಲ್ಯವು 1 ಪ್ಲಸ್ n ಡಿವೈಡ್ ಬೈ 2 ಮೈನಸ್ cf ಡಿವೈಡ್ ಬೈ f ಇಂಟು h. ಇಲ್ಲಿ L ಈಸ್ಕ್ವಲ್ ಟು ಮಧ್ಯಮ ವರ್ಗದ ಕಡಿಮೆ ಮಿತಿ, n ಈಸ್ಕ್ವಲ್ ಟು ವೀಕ್ಷಣೆಗಳ ಸಂಖ್ಯೆ, cf ಈಸ್ಕ್ವಲ್ ಟು ಮಧ್ಯಮ ವರ್ಗದ ಹಿಂದಿನ ವರ್ಗದ ಸಂಚಿತ ಆವರ್ತನ, f ಈಸ್ಕ್ವಲ್ ಟು ಮಧ್ಯಮ ವರ್ಗದ ಆವರ್ತನ, h ಈಸ್ಕ್ವಲ್ ಟು ವರ್ಗದ ಗಾತ್ರವು ಸಮಾನ ಆಗಿರುತ್ತದೆ ಎಂದು ಊಹಿಸಿ.